ಅಧ್ಯಾಯ 5. ಪ್ರೀತಿ ತೋರಿಸು ದೇವರೇ. ಈ 2000 ವರ್ಷದಲ್ಲಿ ಮನುಷ್ಯನ ಸ್ಥಿತಿ ಏನು, ಮಾನವನ ಸಮಸ್ಯೆ ಏನು, ಮನುಷ್ಯನು ಎಲ್ಲಿ ಹೋಗುತ್ತಾನೆ ಎಂಬುದೆಲ್ಲವನ್ನು ಒಬ್ಬ ಚಿತ್ರಕಾರನು ಚಿತ್ರೀಕರಿಸಿದ ಚಿತ್ರ ಏನು ಗೊತ್ತೇ? ನಗರದಲ್ಲಿರುವ ಒಬ್ಬ ಚಿಕ್ಕ ಬಾಲಕನು ದೊಡ್ಡ ಪಟ್ಟಣಕ್ಕೆ ಬಂದು ಬಹಳವಾದ ಜನಸಂದಣಿಯನ್ನು ನೋಡಿ, ಅಧಿಕವಾದ ವಾಹನ ಸಂಚಾರವನ್ನು ನೋಡಿ, ಅದರ ಮಧ್ಯದಲ್ಲಿ ಸಿಕ್ಕಿಕೊಂಡು ಎಲ್ಲಿ ಹೋಗಲಿ, ಏನು ಮಾಡಲಿ ಎಂದು ತಡವರಿಸುತ್ತಿದ್ದ ಚಿತ್ರ ಅದಾಗಿತ್ತು. ಎತ್ತ ಕಡೆ ನೋಡಿದರೂ ಬಸ್ಸುಗಳ ಓಡಾಟ, ಎಲ್ಲಿ ನೋಡಿದರೂ ಕಾನೂನು ಕಟ್ಲೆಗಳು, ಎಲ್ಲಿ ನೋಡಿದರೂ ಪೊಲೀಸಿನವರು ವೃತ್ತದಲ್ಲಿ ನಿಂತು ಹೋಗಿ ಬರುತ್ತಿರುವ ವಾಹನಗಳನ್ನು ಕ್ರಮಪಡಿಸುತ್ತಿರುವ ಸ್ಥಿತಿ. ಆದರೂ ಅವನಿಗೆ ಮಾರ್ಗ ತೋರಿಸುವವರು ಒಬ್ಬರು ಇಲ್ಲ, ಪ್ರೀತಿ ತೋರಿಸಿ ಸಂತೈಸುವವರು ಒಬ್ಬರು ಇಲ್ಲ. ಮೋಟಾರ್ ಯಂತ್ರಗಳ ಮಧ್ಯದಲ್ಲಿ, ಮಿಷನ್ಗಳ ಮಧ್ಯದಲ್ಲಿ, ಸ್ವಾರ್ಥ ಜನರ ಮಧ್ಯದಲ್ಲಿ ಆ ಚಿಕ್ಕ ಬಾಲಕನು ಪ್ರೀತಿಸುವರಿಲ್ಲದೆ, ಆದರಿಸುವರಿಲ್ಲದೆ, ಹಸಿವಿನಿಂದ ಬಳಲಿ ಪ್ರೀತಿಗಾಗಿ ತವಕಿಸುತ್ತಾ ಎಲ್ಲಿ ಹೋಗುವುದು ಎಂದು ತಿಳಿಯದೆ ತತ್ತರಿಸುತ್ತಿದ್ದಾನೆ. ಆ ಚಿತ್ರದ ಕೆಳಗೆ ಆ ಚಿತ್ರಕಾರನು ಬರೆಯುತ್ತಾನೆ, 20ನೇ ಶತಮಾನದಲ್ಲಿ 2000 ವರ್ಷದಲ್ಲಿ ಮನುಷ್ಯನ ಸ್ಥಿತಿ ಇದೆ. ನಾವು ಜೀವಿಸುವ ಈ ಲೋಕ ವೇಗವಾದುದು. ಒಬ್ಬೊಬ್ಬರು ಸ್ವಾರ್ಥ ಚಿಂತನೆಯಿಂದ ಕೂಡಿದವರಾಗಿ ತಮ್ಮ ತಮ್ಮ ಮಾರ್ಗಗಳಲ್ಲಿ ಓಡುತ್ತಾ ಇದ್ದಾರೆ. ಹಣ ಸಂಪಾದಿಸುವುದು, ಮನೆ ಕಟ್ಟುವುದು, ವಸ್ತುಗಳನ್ನು ಮಾರುವುದು, ಕೊಳ್ಳುವುದು ಅವರ ಯೋಚನೆಯಾಗಿದೆ. ಅದೇ ಸಮಯದಲ್ಲಿ ನಿತ್ಯತ್ವವನ್ನು ನೋಡಿ ಅವರು ಯಾವ ದಾರಿಯಲ್ಲಿ ಹೋಗುವುದು ಎಂದು ತಿಳಿಯದೆ ತವಕಿಸುತ್ತಿರುವ ಹಾಗಿದ್ದಾರೆ. ಕ್ರಿಸ್ತನು ನಮ್ಮನ್ನು ಸಂಧಿಸುವವರೆಗೂ ನಾವು ಸಹ ಹಾಗೆಯೇ ಇರುತ್ತೇವೆ. ಸೈತಾನನ ಆಳ್ವಿಕೆ ಒಂದು ಕಡೆ, ಶಾಪದ ಕೆಟ್ಟ ಶಕ್ತಿ ಇನ್ನೊಂದು ಕಡೆ, ನ್ಯಾಯ ತೀರ್ಪಿನ ಭಯ ಇನ್ನೊಂದು ಕಡೆ. ಅವುಗಳ ಮಧ್ಯ ಕಳವಳದಿಂದ ನಿಂತಿರುವ ನಮ್ಮನ್ನು ಕರ್ತನು ಪ್ರೀತಿಯಿಂದ ಹುಡುಕಿ ಬಂದನು, ಅಪ್ಪಿಕೊಂಡನು, ತನ್ನೊಂದಿಗೆ ಸೇರಿಸಿಕೊಂಡನು, ಕಲ್ವಾರಿ ಪ್ರೀತಿಯನ್ನು ಪ್ರಕಟಿಸಿದನು. ನಮಗಾಗಿ ಎಲ್ಲ ಕಾರ್ಯವನ್ನು ಮಾಡಿ ಮುಗಿಸುವನು ನಮ್ಮೊಂದಿಗಿದ್ದಾನೆ. ಆತನ ಕರುಣೆ ಎಷ್ಟು ದೊಡ್ಡದು, ಆತನ ಸೌಂದರ್ಯ ಎಷ್ಟು ದೊಡ್ಡದು. 1. ಮನಮರುಗುವ ಪ್ರೀತಿ. ಕ್ರಿಸ್ತನನ್ನು ನೋಡುವಾಗಲೆಲ್ಲ ಆತನ ಕರುಣೆ ನಮ್ಮ ಕಡೆಗೆ ಹರಿದು ಬರುವುದು. ನಿಜವಾಗಿಯೂ ನಮಗಾಗಿ ಮನಮರುಗುವವನು ಆತನೊಬ್ಬನೇ. ನಮ್ಮ ಸಮಸ್ಯೆಗಳು ಪ್ರತಿಯೊಂದರಲ್ಲಿಯೂ ಇದ್ದು ನಮ್ಮನ್ನು ತನ್ನ ಕೈಗಳಲ್ಲಿ ಎತ್ತಿಕೊಳ್ಳಲು ಆತನು ಕಾದಿರುವನು. ನಮ್ಮ ಜೀವನದ ಬಗ್ಗೆ ನಮಗೆ ನಾವೇ ಕನಿಕರ ಪಟ್ಟುಕೊಳ್ಳದೆ ನಮ್ಮ ಬಗ್ಗೆ ನಮಗಿಂತಲೂ ಅತಿ ಹೆಚ್ಚಾಗಿ ಕನಿಕರ ಪಡುವವನು ಆತನೇ. ಭೂಮಿಯಲ್ಲಿ ಆತನು ಇದ್ದ ದಿನಗಳಲ್ಲಿ ನಡೆದ ಒಂದೊಂದು ಸಂಭವಗಳನ್ನು ಸತ್ಯವೇದದಲ್ಲಿ ಓದಿ ಜ್ಞಾನಿಸುವಾಗ ತಿಳಿಯುತ್ತದೆ. ಅದೆಲ್ಲವೂ ಆತನ ಪ್ರೀತಿಯನ್ನು, ಕರುಣೆಯನ್ನು ಪ್ರಕಟಿಸುತ್ತದೆ. ಒಂದು ದಿನ ಒಬ್ಬ ಬಡ ಕುಷ್ಠರೋಗಿ ಆತನ ಬಳಿಗೆ ಬರುತ್ತಾನೆ. ಅವನು ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವನು, ಅಪವಿತ್ರನಾಗಿದ್ದನು. ಆ ಕಾಲದಲ್ಲಿ ಕುಷ್ಠರೋಗಿಗಳು ಊರಿನೊಳಗೆ ವಾಸ ಮಾಡುವಂತಿರಲಿಲ್ಲ. ಅವನು ಅರಣ್ಯದಲ್ಲಿ ಒಂಟಿಯಾಗಿ ವಾಸಿಸುತ್ತಿರಬೇಕಾಗಿತ್ತು. ಆ ದಾರಿಯಲ್ಲಿ ಬರುವ ಜನರು ತಿಳಿಯದೆ ಅವನನ್ನು ನೋಡಿದರೆ ಅಶುದ್ಧ ಅಶುದ್ಧ ಎಂದು ಕೂಗಿಕೊಳ್ಳಬೇಕಾಗಿತ್ತು. ಅವರನ್ನು ಪ್ರೀತಿಸುವವರು ಯಾರೂ ಇಲ್ಲ. ಅಂಥ ಮನುಷ್ಯರ ಸ್ಥಿತಿಯನ್ನು ಕುರಿತು ಸ್ವಲ್ಪ ಆಲೋಚಿಸಿರಿ. ಒಂದು ಕಡೆ ಶರೀರದಲ್ಲಿ ಭಯಂಕರವಾದ ನೋವುಗಳು, ಅವನ ಸೀಳಿದ ಗಾಯಗಳಿಂದ ರಕ್ತ ಸುರಿಯುತ್ತಲೇ ಇರುವುದು. ದುರ್ನಾತ ಶರೀರದಿಂದ ಬೀಸುತ್ತಿದೆ. ಅಸಹ್ಯವಾಗಿ ಕಾಣುತ್ತಿರುವ ಅವರ ಬೆರಳುಗಳು, ಮೂಳೆಗಳೆಲ್ಲ ಸವೆದು ಹೋಗಿವೆ. ಇನ್ನೆಷ್ಟು ಕಾಲ ಈ ಲೋಕದಲ್ಲಿ ಈ ವೇದನೆಯನ್ನು ನಾವು ಅನುಭವಿಸಬೇಕು? ನನಗೆ ಮರಣ ಬರಬಾರದೇ ಎಂದು ಅವನು ಯೋಚಿಸಿದ್ದಿರಬಹುದು. ಆ ಮಾರ್ಗದಲ್ಲಿ ದಿಢೀರೆಂದು ಯೇಸು ಬರುವುದನ್ನು ಅವನು ಕಂಡನು. ನೇರವಾಗಿ ಓಡಿ ಬಂದು ಆತನ ಪಾದಗಳ ಬಳಿಯಲ್ಲಿ ಬಂದು ಮೊಣಕಾಲೂರಿದನು. ಕಾರಣ ಆತನೊಬ್ಬನೇ ಕನಿಕರವುಳ್ಳ ದೇವರು, ಆತನೊಬ್ಬನೇ ಗುಣಪಡಿಸಲು ಶಕ್ತನು ಎಂಬುದನ್ನು ಅವನು ದೃಢವಾಗಿ ನಂಬಿದನು. ಆ ಕುಷ್ಠರೋಗಿಯು ಯೇಸುವನ್ನು ನೋಡಿ, ಯೇಸುವೆ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಮಾರ್ಕ 1:40. ಅದಕ್ಕೆ ಯೇಸು ಏನು ಮಾಡಿದನು ಗೊತ್ತೇ? ಸತ್ಯವೇದವು ಹೀಗೆ ಹೇಳುತ್ತದೆ, ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಎಂತಹ ಮಾತರವಾದ ಪ್ರೀತಿಯದು! ಆ ಪ್ರೀತಿಯ ಮಾತುಗಳು ಎಷ್ಟು ಶಕ್ತಿಯುತವಾಗಿತ್ತೆಂದರೆ ಆತನು ಹೇಳಿದ ತಕ್ಷಣ ಆ ಕುಷ್ಠರೋಗ ವಾಸಿಯಾಯಿತು. ಅವನು ಶುದ್ಧನಾದನು.
ಕರ್ತನು ವ್ಯಾಧಿಗಳನ್ನು ಗುಣಪಡಿಸಲು ಕಾರಣವೇನು? ಆತನ ಪ್ರೀತಿಯೇ. ದೆವ್ವಗಳನ್ನು ಬಿಡಿಸಲು ಕಾರಣವೇನು? ಆತನ ಪ್ರೀತಿಯೇ. ಸಮಸ್ಯೆಗಳನ್ನು ನೀಗಿಸಿ ಹೊಸ ಜೀವಿತವನ್ನು ಕೊಡುವುದರ ಉದ್ದೇಶವೇನು? ಆತನ ಪ್ರೀತಿಯು ಮನಮರುಗುವಿಕೆಯೇ. ದೇವ ಮಗುವೆ, ಆತನ ಪ್ರೀತಿಯ ಮನಮರುಗುವಿಕೆ ಈಗಲೇ ನಿನ್ನ ಕಡೆಗೆ ಹರಿದು ಬರುತ್ತಿದೆ. ಆತನು ನಿನ್ನನ್ನು ಅಪ್ಪಿಕೊಂಡು ನಿನ್ನ ಜೀವಿತದಲ್ಲಿ ಈಗಲೇ ಅದ್ಭುತಗಳನ್ನು ಮಾಡುವನು. ತಿರುಗಿ ಆ ವಾಕ್ಯಗಳನ್ನು ಧ್ಯಾನಿಸಿರಿ. ಹೀಗೆ ಆತನು ಹೇಳಿದ ತಕ್ಷಣವೇ ಆ ಕುಷ್ಠರೋಗವು ವಾಸಿಯಾಯಿತು. ತಕ್ಷಣವೇ ಎಂದು ಬರೆಯುತ್ತಾರೆ. ಮಾರ್ಕ 1:42. ಹೌದು, ಆ ಕ್ಷಣವೇ ಆಗಲೇ ಕರ್ತನು ಆರೋಗ್ಯವನ್ನು ಕೊಟ್ಟನು. ಔಷಧಿಗಳು ಕಾರ್ಯ ಮಾಡಿ ಆರೋಗ್ಯ ಹೊಂದಲು ದಿನಗಳು ಬೇಕು, ತಿಂಗಳುಗಳೂ ಆಗಬಹುದು. ವೈದ್ಯರುಗಳು ವ್ಯಾಧಿಗಳಿಗೆ ಕಾರಣವನ್ನು ಕಂಡುಹಿಡಿಯಲು ಹಲವು ಪರಿಶೋಧನೆಗಳನ್ನು ಮಾಡುವರು. ಆದರೆ ಕ್ರಿಸ್ತನು ದಿನಗಳನ್ನು ನೋಡುವುದಿಲ್ಲ, ಆಮೇಲೆ ನೋಡೋಣ ಎಂದು ಹೇಳುವವನೂ ಅಲ್ಲ. ಆತನ ಮಾತು ತಕ್ಷಣವೇ ಆ ರೋಗಿಯನ್ನು ಗುಣಪಡಿಸಿತು. ಅಂದು ಕ್ರಿಸ್ತನು ಮಾತಿನಿಂದಲೇ ಜಗತ್ತನ್ನು ಸೃಷ್ಟಿಸಿದನು. ಆತನ ಮಾತು ಆಕಾಶ ಮಂಡಲವನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ತಂದು ನಿಲ್ಲಿಸಿತು. ಅವನ ಮಾತು ಕೋಟೆಗಟ್ಟಲೆ ಮೃಗ ಜೀವಿಗಳನ್ನು ಸೃಷ್ಟಿಸಿತು, ಪಕ್ಷಿಗಳನ್ನು ಸೃಷ್ಟಿಸಿತು. ದೇವರ ಮಾತು ಈಗಲೇ ನಿನ್ನ ಕಡೆಗೆ ಇಳಿದು ಬರುತ್ತಿದೆ. ದೇವರು ಮಾಡಿದ ಒಂದೊಂದು ಅದ್ಭುತಗಳ ಹಿಂದೆಯೂ ಆತನ ಕರುಣೆ ಅಡಗಿದೆ. ಒಂದು ಸಾರಿ ಆತನು ನಾಯಿನೂರಿನ ಬಳಿಗೆ ಹೋದಾಗ ಊರಿನೊಳಗಿಂದ ಒಂದು ಶವದ ಮೆರವಣಿಗೆ ಬರುತ್ತಿತ್ತು. ಆ ಯೌವನಸ್ಥನ ತಾಯಿ ಅಳುತ್ತಾ ಅದರ ಹಿಂದೆ ಬರುತ್ತಿದ್ದಳು. ಅವಳು ತನಗಿದ್ದ ಒಬ್ಬನೇ ಮಗನನ್ನು ಕಳೆದುಕೊಂಡಿದ್ದರಿಂದ ಅವಳನ್ನು ಸಮಾಧಾನಪಡಿಸಲು ಯಾರಿಂದಲೂ ಆಗಿರಲಿಲ್ಲ. ಸತ್ಯವೇದವು ಹೇಳುತ್ತದೆ, ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ, ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು, ಯೌವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು. ಲೂಕ 7:13, 14, 15. ಎಷ್ಟು ಪ್ರೀತಿಯುಳ್ಳ ದೇವರು! ಆ ಪ್ರೀತಿಯುಳ್ಳ ದೇವರು ನಿನ್ನನ್ನು ಪ್ರೀತಿಸುತ್ತಾನೆ. ನೀನು ಆತನ ಪ್ರೀತಿಗೆ ಪಾತ್ರನಲ್ಲದಿದ್ದರೂ ಆತನು ನಿನ್ನನ್ನು ಪ್ರೀತಿಸುತ್ತಾನೆ, ನಿನ್ನನ್ನು ಕನಿಕರಿಸುತ್ತಲೇ ಇರುತ್ತಾನೆ. ನೀನು ಆತನ ಬಳಿ ಬರಲಾರೆಯಾ? ನಿನ್ನ ಮೇಲೆ ಕನಿಕರಪಟ್ಟು ನಿನ್ನ ಪಾಪಗಳೆಲ್ಲವನ್ನು ಶಿಲುಬೆಯಲ್ಲಿ ಹೊತ್ತನು. ಆ ಕನಿಕರದಿಂದಲೇ ನಿನ್ನ ಅವಿಧೇಯತೆಯ ನಿಮಿತ್ತ ಗಾಯಪಟ್ಟು ನಿನ್ನ ಅಕ್ರಮಗಳ ನಿಮಿತ್ತ ಜಜ್ಜಲ್ಪಟ್ಟನು. ನಿನ್ನ ಮೇಲಿಟ್ಟ ಪ್ರೀತಿಯಿಂದಲೇ ಕನಿಕರದಿಂದಲೇ ಶಿಲುಬೆಯನ್ನು ಹೊರಲು ಸಹಿಸಲು ಬಲ ಕೊಟ್ಟಿತು. ದೇವ ಮಗುವೆ, ಆತನ ಕನಿಕರದ ರಕ್ತದಿಂದ ನೀನು ತೊಳೆಯಲ್ಪಡುವಿ. ನೀನು ಆ ಪ್ರೀತಿಯ ತಂದೆಯ ಬಳಿ ಬಂದಿರುವಿ. ಆತನ ಪ್ರೀತಿ ರಕ್ತವು ಈಗಲೂ ನಿನಗಾಗಿ ಸುರಿಸುತ್ತಲೇ ಇದೆ. ಆತನು ಎರಡೂ ಕೈಗಳನ್ನು ಚಾಚಿ ನಿನ್ನನ್ನು ಪ್ರೀತಿಯಿಂದ ಕರೆಯುತ್ತಿದ್ದಾನೆ. ನಿನ್ನ ಪಾಪವು ಹಿಮಾಲಯದಷ್ಟು ದೊಡ್ಡದಾಗಿದ್ದರೂ ಶಿಲುಬೆಯಲ್ಲಿ ಏಸು ಸುರಿಸಿದ ಒಂದು ಹನಿ ರಕ್ತವು ಅವೆಲ್ಲವನ್ನು ಸಂಪೂರ್ಣವಾಗಿ ತೊಳೆದು ಶುದ್ಧೀಕರಿಸುತ್ತದೆ. ಆತನ ಪ್ರೀತಿಯ ರಕ್ತದಿಂದ ಒಂದು ಸಾರಿ ತೊಳೆಯಲ್ಪಡುವೆಯಾ? 2. ಬೋಧಿಸುವ ಪ್ರೀತಿ. ಏಸು ಪ್ರೀತಿ ತೋರಿಸಿ ಕನಿಕರಿಸಿ ಅದ್ಭುತಗಳನ್ನು ಮಾಡುವುದರೊಂದಿಗೆ ನಿಂತು ಬಿಡುವುದಿಲ್ಲ. ಇನ್ನು ಹೆಚ್ಚಾಗಿ ಪ್ರೀತಿಸಿ ಆಲೋಚನೆಗಳನ್ನು ಕೊಡುತ್ತಾನೆ. ನಾವು ನಡೆಯತಕ್ಕ ಮಾರ್ಗವನ್ನು ಬೋಧಿಸುತ್ತಾನೆ. ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನೆ ಅನ್ನುತ್ತಾನೆ. ಕೀರ್ತನೆ 32:8. ದೇವರು ನಿನಗೆ ಪ್ರೀತಿಯಿಂದ ಸತ್ಯವೇದವನ್ನು ಮಾರ್ಗದರ್ಶಿಯಾಗಿ ಕೊಟ್ಟಿರುತ್ತಾನೆ. ನಿನ್ನ ಜೀವಿತದಲ್ಲಿ ಎಂಥ ಸಮಸ್ಯೆಗಳೇ ಇರಲಿ, ಸತ್ಯವೇದದಲ್ಲಿ ಅವುಗಳೆಲ್ಲದಕ್ಕೂ ಪರಿಹಾರವಿದೆ. ನಿನ್ನ ವ್ಯಾಪಾರದಲ್ಲಿ ಸೋಲುಂಟಾಗಿ ಹಣದ ತೊಂದರೆ ಉಂಟಾಗಿ ದುಃಖ ಪಡುತ್ತಿರುವೆಯಾ? ಮೊದಲನೇದಾಗಿ ನಿನ್ನ ಮನೆಯಲ್ಲಿರುವುದರ ಕರ್ತನ ಸೇವೆಗೆಂದು ಕೊಡು. ಕರ್ತನು ನಿಶ್ಚಯವಾಗಿಯೂ ಆಕಾಶ ದ್ವಾರಗಳನ್ನು ತೆರೆದು ಸ್ಥಳ ಹಿಡಿಯಲಾರದಷ್ಟು ನಿನ್ನನ್ನು ಆಶೀರ್ವದಿಸುತ್ತಾನೆ. ಮಲಾಕಿ 3:10. ಕೊಡಿರಿ ನಿಮಗೆ ಕೊಡಲ್ಪಡುವುದು ಎಂಬುದು ಕರ್ತನ ವಾಗ್ದಾನ ಅಲ್ಲವೇ? ಒಂದು ಸಾರಿ ಒಬ್ಬ ಸುಂದರನಾದ ಯೌವನಸ್ಥನು ಮನೋವೇದನೆಯಿಂದ ಒಂದು ಹೋಟೆಲಿನ ಕೋಣೆಯಲ್ಲಿ ತಂಗಿದ್ದನು. ಅವನು ಪುಸ್ತಕಗಳನ್ನು ಮಾರುವವನು.
ಕೆಲವು ದಿನಗಳಿಂದ ಅವನಿಗೆ ಒಂದು ಪುಸ್ತಕವಾದರೂ ವ್ಯಾಪಾರವಾಗಿರಲಿಲ್ಲ. ಯಾವ ವರಮಾನವೂ ಇಲ್ಲ. ಸಾಲವೂ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇತ್ತು. ಕೊನೆಗೆ ಹೃದಯ ಒಡೆದವನಾಗಿ ಆ ಹೋಟೆಲಿನ ಮೇಲಿನ ಮಹಡಿಯಿಂದ ಕೆಳಗೆ ಬಿದ್ದು ಸಾಯೋಣವೆಂದು ತೀರ್ಮಾನಿಸಿದನು. ಆ ತೀರ್ಮಾನದಿಂದ ಸುತ್ತಮುತ್ತಲು ನೋಡಿದಾಗ ಅವನ ಕಣ್ಣಿಗೆ ಒಂದು ಚಿಕ್ಕ ಸತ್ಯವೇದ ಕಾಣಿಸಿತು. ಹೇಗೆ ಇಲ್ಲಿಗೆ ಸತ್ಯವೇದ ಬಂತು ಎಂದು ಆಲೋಚಿಸುತ್ತಾ ಅದನ್ನು ತೆಗೆದು ನೋಡುತ್ತಾನೆ. ಅವನ ಕಣ್ಣಿಗೆ ಮತ್ತಾಯ 6:33 ವಾಕ್ಯ ಕಣ್ಣಿಗೆ ಬಿತ್ತು. ಅದನ್ನು ಓದಿದನು. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಆಗ ಇವೆಲ್ಲವುಗಳು ನಿಮಗೆ ಕೊಡಲ್ಪಡುವುದು ಎಂಬುದೇ. ಆ ವಾಕ್ಯದ ಮೇಲೆ ಅವನ ಗಮನ ಬಿತ್ತು. ದೇವರಾತ್ಮನು ಅವನೊಂದಿಗೆ ಏಕಾಂತವಾಗಿ ಮಾತನಾಡುವಂತೆ ಅವನಿಗನ್ನಿಸಿತು. ಅವನಿಗೆ ಅರಿವಿಲ್ಲದೆಯೇ ಅವನು ಅಲ್ಲಿಯೇ ಮೊಣಕಾಲೂರಿದನು. ದೇವರೇ, ನನ್ನನ್ನು ಕ್ಷಮಿಸು, ನನಗೆ ಸಹಾಯ ಮಾಡು, ನನ್ನನ್ನು ಆಶೀರ್ವದಿಸು ಎಂದು ಅಳಲು ಆರಂಭಿಸಿದನು. ಅವನು ತನ್ನ ಹೃದಯದ ವೇದನೆಗಳೆಲ್ಲವನ್ನು ದೇವ ಸನ್ನಿಧಿಯಲ್ಲಿ ಹೊಯ್ದನು. ತಿರುಗಿ ಅವನು ಸತ್ಯವೇದವನ್ನು ತೆರೆದಾಗ ಮತ್ತಾಯ 11:28 ಅವನ ಕಣ್ಣಿಗೆ ಬಿತ್ತು. ಕಷ್ಟಪಟ್ಟು ಭಾರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಆ ವಾಕ್ಯದ ಮೇಲೆ ತನ್ನ ಕೈಗಳನ್ನಿಟ್ಟು ದೇವರೇ, ನನಗೆ ವಿಶ್ರಾಂತಿ ಕೊಡು ಎಂದು ಅಂಗಲಾಚಿ ಬೇಡಿದನು. ದೇವ ಸಮಾಧಾನವು ಅವನ ಹೃದಯವನ್ನು ಆವರಿಸಿತು. ಒಂದು ದೊಡ್ಡ ಸಂತೋಷವು ಅವನ ಹೃದಯದಲ್ಲಿ ಉಕ್ಕಿ ಹರಿಯಲು ಆರಂಭವಾಯಿತು. ಅವನು ದೇವರ ರಕ್ಷಣಾನಂದವನ್ನು ಹೊಂದಿದನು. ಆ ದಿನದಿಂದ ಅವನ ಜೀವನವೆಲ್ಲ ಅತಿಶಯವಾಗಿಯೂ ಅದ್ಭುತವಾಗಿಯೂ ಇತ್ತು. ಹೇಗೋ ಆಶ್ಚರ್ಯವಾಗಿ ಅವನ ಪುಸ್ತಕ ವ್ಯಾಪಾರವು ಅಭಿವೃದ್ಧಿಯಾಯಿತು. ಅವನು ನಗುಮುಖದಿಂದ ಜನರನ್ನು ಸಂಧಿಸಿ ಪುಸ್ತಕಗಳನ್ನು ಮಾರುತ್ತಿರುವಾಗ ಎಲ್ಲರೂ ಸಂತೋಷದಿಂದ ಅವನ ಬಳಿ ಬಂದು ಪುಸ್ತಕಗಳನ್ನು ಕೊಳ್ಳುತ್ತಿದ್ದರು. ಅವನು ಸ್ವಂತ ಅಂಗಡಿಯನ್ನು ತೆರೆದನು, ದೊಡ್ಡ ಶ್ರೀಮಂತನಾದನು. ದೇವ ಮಗುವೆ, ಹೃದಯ ಒಡೆಯದವನಾಗಿರುವೆಯಾ? ಎಲ್ಲರಿಂದ ತಳ್ಳಲ್ಪಟ್ಟವನಾಗಿ ಸೋತು ಹೋಗಿರುವೆಯಾ? ಇಗೋ, ಆಲೋಚನೆಗಳನ್ನು ಕೊಡುವ ಕರ್ತನು ನಿನ್ನ ಹತ್ತಿರ ನಿಂತು ಸತ್ಯವೇದ ವಾಕ್ಯಗಳ ಮೂಲಕ ನಿನ್ನೊಂದಿಗೆ ಮಾತನಾಡಲು ಬಯಸುತ್ತಾನೆ. ನಿನ್ನ ಒಂದೊಂದು ಸಮಸ್ಯೆಗಳಿಗೂ ಆತನಲ್ಲಿ ಪರಿಹಾರ ಉಂಟು. ಮನುಷ್ಯನು ನಿನಗೆ ಒಂದು ದಾರಿಯನ್ನು ತೋರಿಸಿದರೆ ದೇವರು ನಿನಗೆ 7 ಮಾರ್ಗಗಳನ್ನು ತೆರೆದುಕೊಡಲು ಶಕ್ತನಾಗಿದ್ದಾನೆ. ಆ ಪ್ರೀತಿಯ ದೇವರ ಬಳಿಗೆ ಈಗಲೇ ಬಾ. ಆತನು ಈಗಲೇ ನಿನ್ನನ್ನು ಆಶೀರ್ವದಿಸುತ್ತಾನೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ,
ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.